ಸ್ನೇಹಿತರೆ, ನೀವಿನ್ನೂ ಧರ್ಮಸ್ಥಳ ತಿಳಿಸಾರು ವಿಡಿಯೋ ನೋಡಿಲ್ಲ ಅಂದರೆ ಸೂಪರ್ ಅಡುಗೆ ಕಟ್ಟೆ ಚಾನಲ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ ಮನೇಲಿ ಟ್ರೈ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ. ಲೆಟ್ಸ್ ಬಿಗಿನ್ ದ ನ್ಯೂ ರೆಸಿಪಿ. ಸ್ನೇಹಿತರೆ, ಇಫ್ ಯುವರ್ ಅ ಪಾರ್ಟ್ ಆಫ್ ನಾರ್ತ್ ವೆಸ್ಟರ್ನ್ ಸಬರ್ಬ್ ಆಫ್ ಬ್ಯಾಂಗ್ಳೂರ್ ಸಿಟಿ, ವೀನಾ ಸ್ಟೋರ್ಸ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ವೀನಾ ಸ್ಟೋರ್ಸ್ ಅಂದರೆ ನನಗೆ ಮೊದಲು ನೆನಪಾಗೋದು ಬಿಸಿ ಬಿಸಿ ಇಡ್ಲಿ, ಆಮೇಲೆ ಅವ್ರ ಸ್ಪೈಸಿ ಪುದೀನಾ ಚಟ್ನಿ ಮತ್ತು ಫಿಲ್ಟರ್ ಕಾಫಿ. ಬಾಯಲ್ಲಿ ನೀರೇ ಬರ್ತಾ ಇದೆ ನನಗೆ ಹೇಳ್ತಾ. ಸ್ನೇಹಿತರೆ, ದಿಸ್ ರೆಸಿಪಿ ವಾಸ್ ಪರ್ಟಿಕ್ಯುಲರ್ಲಿ ಶೇರ್ಡ್ ಬೈ ಮೈ ಆಂಟ್. ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಈ ವಾರದಲ್ಲಿ 4ನೇ ಸತಿ ಮಾಡ್ತಾ ಇರೋದು ಈ ಚಟ್ನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನಾನು 1.5 ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ಚೂರು ತಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ತೆಂಗಿನಕಾಯಿನ ಒಡೆದು ಕಾಯಿನ ಸ್ಕೂಪ್ ಔಟ್ ಮಾಡಿರೋಂಥದ್ದು. ಸೊ ಚಟ್ನಿ ಚೆನ್ನಾಗಿ ಆಗಬೇಕು ಅಂದರೆ ಖಂಡಿತ ಫ್ರೆಶ್ ಕೋಕೋನಟ್ ಯೂಸ್ ಮಾಡಲೇಬೇಕು. ಸೊ ಅಕಸ್ಮಾತ್ ನೀವು ಫ್ರೋಝನ್ ಕೋಕೋನಟ್ ಯೂಸ್ ಮಾಡ್ತಾ ಇದ್ರೆ ಒಂದು 10 ಸೆಕೆಂಡ್ಸ್ ನೀವು ಮೈಕ್ರೋವೇವ್ ಮಾಡಿ ಬಿಸಿ ಮಾಡ್ಕೊಳ್ಬೇಕು. ನಂತರ ನಾನು ಈ ತೆಂಗಿನಕಾಯಿ ಚೂರನ್ನ ಮಿಕ್ಸಿಗೆ ಹಾಕೊಂಡು ಒಂದು 10 ಸೆಕೆಂಡ್ಸ್ ನೀರು ಹಾಕ್ದೇನೆ ಪಲ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಪಲ್ಸ್ ಮಾಡ್ಕೊಂಡಿದ್ದೀನಿ. ಈಳಿಗೆ ಮಣ್ಣಲ್ಲಿ ಕಾಯಿ ತುರಿದ್ರೆ ಹೇಗೆ ಟೆಕ್ಸ್ಚರ್ ಬರುತ್ತೋ ಅದೇ ತರ ಇರುತ್ತೆ. ಸ್ನೇಹಿತರೆ, ಇವಾಗ ಬಾಣಲೆ ಬಿಸಿ ಆಗಿದೆ. ಇವಾಗ ಒಂದು 8 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ, ಇಲ್ಲಾಂದ್ರೆ ಹಸಿಮೆಣಸಿನ್ಕಾಯಿ ಸಿಡಿಯತ್ತೆ. ಸ್ವಲ್ಪ ಶುಂಠಿ, ಫ್ಲೇವರ್ಗೆ ಸ್ವಲ್ಪ ಜೀರಿಗೆ. ಸೊ ಇದಕ್ಕೆ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಸ್ಕಿಪ್. ಸ್ನೇಹಿತರೆ, ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಪುದೀನ. ಸ್ನೇಹಿತರೆ, ನಾನು ಇದನ್ನು ಸಪ್ರೇಟಾಗಿ ಒಂದು 10 ಸೆಕೆಂಡು ಫ್ರೈ ಮಾಡ್ಕೊತೀನಿ. ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ಕೊನೆಗೆ ಹಾಕೊಂಡು ಸ್ವಲ್ಪ ಪಲ್ಸ್ ಮಾಡ್ಕೊಳ್ಬೇಕಾಗತ್ತೆ ಚಟ್ನಿ ಅಷ್ಟೇ. ಸೊ ಇದನ್ನು ಸಹ ಫ್ರೈ ಆಗಿದೆ, ಸೈಡ್ಲಿ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಆಲ್ಮೋಸ್ಟ್ ನಾನು ಒಂದು 1/4 ಕಪ್ ಅಷ್ಟು ಬಿಸಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ವೀಗನ್ ಆಗಿದ್ರೆ ಅಥವಾ ಹಾಲಿನ ಅಲರ್ಜಿ ಇದ್ರೆ ಬಿಸಿ ಹಾಲು ಬದಲು ನೀವು ಬಿಸಿ ಆಮಂಡ್ ಹಾಲು ಒಂದು 1/4 ಕಪ್ ಅಷ್ಟು ಹಾಕೊಬಹುದು. ನಾನು ಟ್ರೈ ಮಾಡಿದ್ದೀನಿ, ತುಂಬಾನೇ ಚೆನ್ನಾಗಿರತ್ತೆ. ಸೊ ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಬೇಡಿ, ಏನೋ ಒಂಥರ ವಾಸನೆ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ರಸ. ಆಕ್ಚುಲಿ ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕೊಬಹುದು. ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಮಿಕ್ಸಿಲಿ. ಸೊ ಸ್ನೇಹಿತರೆ, ಟಿಪ್ ನಂಬರ್ 1, ಬಿಸಿ ಹಾಲನ್ನ ಸೇರಿಸ್ಕೊಬೇಕು, ತುಂಬಾನೇ ರುಚಿಯಾಗಿರುತ್ತೆ. ಕೊನೆಯದಾಗಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲೋ ಕೊತ್ತಂಬರಿ ಮತ್ತೆ ಮಿಂಟ್ನ, ಸೊ ಒಂದು 2 ಸೆಕೆಂಡ್ಸ್ ಮಾತ್ರ ಪಲ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೆನಪಿನಲ್ಲಿರಲಿ, ಬರೀ ಮತ್ತೆ ಒಂದು 2 ಸೆಕೆಂಡ್ಸ್ ಮಾತ್ರ ಪಲ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಚಟ್ನಿ ರೆಡಿ ಆಗಿದೆ. ರುಚಿ ನೋಡಿದೆ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ವೀನಾ ಸ್ಟೋರ್ಸ್ ಚಟ್ನಿ ಅಂತ ಹೇಳ್ಬೋದು. ನಾವು ಕೊನೆಯದಾಗಿ ಪುದೀನಾ ಮತ್ತೆ ಕೊರಿಯಾಂಡರು ಕೊನೆಯದಾಗಿ ಪಲ್ಸ್ ಮಾಡ್ಕೊಂಡ್ವಲ್ಲ, ನೋಡ್ತಾ ಇದ್ದೀರಲ್ಲ, ಎಲೆ ಹಾಗೆ ಕಾಣಿಸ್ತಾ ಇದೆ, ಗ್ರೀನ್ ಕಲರು, ಆ ಥರ ಇರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕೊಂಡು, ಸೊ ಸಿಂಪಲ್ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕೊನೆಯದಾಗಿ ಚಟ್ನಿ ಫ್ಲೇವರ್ ಇನ್ನ ಎನ್ಹಾನ್ಸ್ ಆಗಬೇಕು ಅಂದ್ರೆ ಇಲ್ಲಿ ಡ್ರೈಡ್ ಮಿಂಟ್ ಲೀವ್ಸ್ ಹಾಕೊತಾ ಇದ್ದೀನಿ. ಇದು ಕಸೂರಿ ಮೇಥಿ ಅಂತ ಸಿಗುತ್ತಲ್ಲ, ಇದೇ ತರ ಡ್ರೈಡ್ ಪುದೀನಾ ಲೀವ್ಸ್ ಅಂತ ಸಿಗುತ್ತೆ. ಎಲ್ಲ ಮಿಡಲ್ ಈಸ್ಟರ್ನ್ ಸ್ಟೋರ್ಸು, ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಸಹ ಸಿಗುತ್ತೆ. ಇದನ್ನ ಹಾಕೊಳ್ಳಿ. ಇದು ಹಾಕೋದ್ರಿಂದ ಒಥೆಂಟಿಕ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ. ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಫ್ರೆಂಡ್ಸ್, ಇವಾಗ ವೀನಾ ಸ್ಟೋರ್ ಶೈಲಿಯ ಚಟ್ನಿ ರೆಡಿ ಆಗಿದೆ. ಹಾಗೆ ನಮ್ಮ ಮನೇಲಿ ಬಿಸಿ ಬಿಸಿ ಇಡ್ಲಿ ಸಹ ರೆಡಿ ಆಗಿದೆ. ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಂಪಲ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯೂಸ್ ಮಾಡಿ ಈ ಥರ ಚಟ್ನಿ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಗೆಸ್ಟ್ ಬರ್ತಾ ಇದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.